ಯದ್ಭಾವಂ ತದ್ಭವತಿ. ನೀನ್ ಹೆಂಗಿರ್ತೀನಿ ನಿನ್ಗೆ ಹಂಗೆ ಸಿಗೋದು. ಇಟ್ ಈಸ್ ಆಲ್ವೇಸ್ ಅನ್ ಅಡಿಷನ್. ಬಂದವ್ರಿಗೆಲ್ಲ ಎದುರಿಸ್ತಾ ಇರ್ತೀನಿ, ಮದುವೆ ಆಗ್ಬಿಡಿ ಮದುವೆನಾ ಅಂತಿರ್ತಾರೆ ಗೋವಿಂದ ಸಭಿಕ್ರ ಮುಂದೆ ಸುಮ್ನೆ ತಮಾಷೆಗೆ. ಏಕಾಂತದಲ್ಲಿ ಹುಡುಗರು ಎಡಿಷನ್ ಫಸ್ಟ್ ಹೇಳ್ಬಿಡು, ನನ್ನ ಬದುಕು ಇದು, ನಿನ್ನ ಟ್ರಾನ್ಸ್ಪರೆನ್ಸಿ ನೀನ್ ಎಷ್ಟು ಕೊಡ್ತೀಯ ಪಕ್ಕ ಇರ್ಬೇಕು ಗುರು, ಚಾನ್ಸೇ ಇಲ್ಲ. ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನಾನು ಇಲ್ಲಿ ಹೆಂಡ ಕುಡಿತೀನಿ, ನಾನು ಸಿಗರೇಟ್ ಸೇರ್ತೀನಿ, ನನ್ನ ಹೆಂಡತಿ ಬಂದು ಅವೆಲ್ಲ ಮಾಡಬೇಡ. ಅಲ್ಲೇ ನಿನ್ ಮೇಲೆ ಡೌಟ್ ಬರೋದು. ಸರ್ ಬಂದ್ ನೀನಾ ಬೇಡ, ಕೈ ಹಾಕಿ ಬೇಡ, ಕೈ ಹಾಕಿದ್ಯಾ ಅವಳು ಬಂದಾಗ್ಲೂ ಹಾಕಿರೋ, ನನ್ನ ತಂಗಿ ಕಣೆ ನಂಬಿಸ್ಬೇಡ, ಅವಳಿಗೆ ನಿನ್ ಮೇಲೆ ನಂಬಿಕೆ ಇರಲಿ, ಹೇರಿಕೆ ಆಗ್ಬಿಡುತ್ತೆ. ಯಾವ್ದಾದ್ರು ಹಾಡು? ಮುಚ್ಚು ಮರೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ಅಲ್ವಾ, ಬಿಚ್ಚಿಡ್ಬೇಕಣ್ಣ. ಅಷ್ಟು ಬಿಟ್ಟು ಇನ್ನೇನಲ್ಲಿ ಅಂದ್ರೆ ಅದು ಇಟ್ ಇಸ್ ನಾಟ್, ನೀನ್ ತೋರ್ಪಡಿಕೆ ಆಗಬಾರದು. ನನಗೆ ಹಂಗೆ ಬರಲ್ಲ, ನಾನು ಏನ್ ಮಾಡ್ಲಿ, ನಂಗಿರೋದೇ ಹೆಂಗೆ. ಕ್ವೆಶ್ಚನ್ ಕೇಳಿದಾಗ ಈಗಿನ ಯಂಗ್ ಜನರೇಷನ್ ಡೈವರ್ಸ್ ಹಲೋ ನಾವು ಹೆಂಗೇನೆ, ಅವ್ರು ಯಂಗ್ ಜನರೇಷನ್ ಅವ್ರಿಗೆಲ್ಲಾನು ನಾವು ಇದು ಒಂದು ಹೇಳ್ಬೋದು, ಟ್ರಾನ್ಸ್ಪರೆನ್ಸಿ ಇದ್ರೆ ರಿಲೇಶನ್ಶಿಪ್ ಅಲ್ಲಿ ನೀನ್ ಏನೇ ಮಾಡೋ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಕೊಂಡ್ರೆ ನೀನು ಕಡಿಮೆ ಆಗ್ಬೋದು. ಆಮೇಲೆ ಈಗ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ದುಡುಕ್ತನ ಜಾಸ್ತಿ, ಕೋಪದ ಕೈಗೆ ಕೊಟ್ಬಿಡ್ತಾರೆ ಜೀವನನ. ಅದು ತುಂಬಾ ತಪ್ಪು. ಆ ಮೂಮೆಂಟ್ ಒಂದು ಕ್ಷಣ ಹಿಂದೆ ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಗುಡ್ ಮೂಮೆಂಟ್ಸ್, ಆ ವ್ಯಕ್ತಿ ಜೊತೆ ಕಳೆದಂತ ಸೂಪರ್ ಕ್ಷಣಗಳನ್ನ ನೆನ್ಸ್ಕೊಂಡ್ರೆ ಅವಾಗ ಆಘಾತಗಳಾಗಲ್ಲ.